ನಮ್ಮ ಸಿದ್ದು ಪಾಟೀಲ್ ಅವರು ಕೂಡ ಒಂದು ಸ್ವಲ್ಪ ಏನಾರ ವೀಕ್ ಇರ್ತೀರಂದ್ರ ಬಹುತೇಕ ಅವತ್ತು ಅವ್ರ ಮೇಲೆ ಹಲ್ಲೆ ಆಗ್ತಿತ್ತು. ಅವತ್ತು ಅಡಿಷನಲ್ SP ಪೂಜಾರಿ ಅವರು ವಿದಿನ್ ಎ ಸೆಕೆಂಡ್ ಹೋಗಿ ಅವರಿಗೊಂದು ವೇಳೆ ತಡೆದಿಲ್ಲ ಅಂದ್ರೆ ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಆಗ್ತಿತ್ತು. ನಾನು ಅವರಿಗೆ ಚಾಲೆಂಜ್ ಮಾಡ್ತೇನೆ, ನಿಮಗೆ ಏನಾರ ಜಗಳ ಆಡೋದಲ್ಲ, ಬರೀ ಹುಮ್ನಾಬಾದ್ ತೀರ್ಮಾನ ಸಿದ್ದು ಪಾಟೀಲ್ ಜೊತೆ ಜಗಳ ಆಡೋದು KDP ಸಭೆದಾಗೆಲ್ಲ ಇದು ಮೊದಲು ತಿಳ್ಕೋರಿ. ನಿಮ್ಮ ಜೊತೆ ಜಗಳ ಆಡ್ಲಿಕ್ಕ ಸಿದ್ದು ಪಾಟೀಲ್ ಮನಾರ್ ಮಜಬೂತನ ಎಲ್ಲಿ ಜಗಳ ಆಡ್ಬೇಕಂತ ಹೇಳಿ ತಿಳ್ಕೋಬೇಕು. ಬಂಧುಗಳೇ, ಈ ವೈಫಲ್ಯ ಬರೋ ಭೀಮರಾವ್ ಪಾಟೀಲ್ ಅಷ್ಟೇ ಅಲ್ಲ, ಇದಕ್ಕೆ ಕಾರಣ ಈಶ್ವರ್ ಖಂಡ್ರೆ ಅವರು. ನೀವು ದುರ್ಬಲ ಆಗಿರಿ ಈಶ್ವರ್ ಖಂಡ್ರೆ ಅವರೇ. ನಿಮ್ಮೆಲ್ಲರ ಹಲ್ಲೆ ಮಾಡ್ತಾರಂದ್ರ ನಿಮ್ಮಲ್ಲಿ ತಾಕತ್ ಕಮ್ಮಾಗಿದೆ ಅಂತ ಹೇಳಿ ಇಡೀ ಜಿಲ್ಲಾ ಜನರಿಗೆ ತೋರಿಸ್ಲತ್ತದ. ಇದು ನಿಮಗೆ ಗೊತ್ತಿರಬೇಕು. ಬಂಧುಗಳೇ, ಇವತ್ತು ನೋಡ್ರಿ, ಈ ಕಾಂಗ್ರೆಸ್ಸಿನೊಳಗ ಬಹುತೇಕ ಕಾನೂನು ಮತ್ತು ಸುವ್ಯವಸ್ಥೆ ಸತ್ತು ಹೋಗಿದ್ದು ನಮಗೆಲ್ಲರಿಗೆ ಎದ್ದು ಕಾಣ್ಲತ್ತದ. ಇವತ್ತು ನೋಡ್ರಿ, ಜನಾರ್ದನ್ ರೆಡ್ಡಿ ಅಂತಕ್ಕಂಥ ಒಬ್ಬ ಪ್ರಭಾವಿ ವ್ಯಕ್ತಿ ಶಾಸಕರ ಮನೆಯ ಮೇಲೆ ಹೋಗಿ ಗುಂಡಾಗಿರಿ ಮಾಡಿ ಗುಂಡಾಗಳು ಗುಂಡು ಹಾರಿಸಿ ಅದೇ ಸತೀಶ್ ರೆಡ್ಡಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಗನಿಮೇಲ್ಗಳ ಗುಂಡಿನಿಂದ ಚಂದ್ರಶೇಖರ್ ಅಂತಕ್ಕಂಥ ಕಾರ್ಯಕರ್ತ ಸಾಯ್ತಾನಂತ ಹೇಳಿ ಅಲ್ಲಿನ ಪೊಲೀಸರು ವರದಿ ಕೊಡ್ತಾರ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದ, ಅಲ್ಲಿನ ಅಮಾಯಕ SP ಸಸ್ಪೆಂಡ್ ಮಾಡ್ತಕ್ಕಂಥ ನೀಚ ಕೆಲಸಕ್ಕೆ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಇದು. ಇವತ್ತು ನೋಡ್ರಿ, ಇವತ್ತ ಚಿನ್ನಸ್ವಾಮಿ ಸ್ಟೇಡಿಯಂ 11 ಮಕ್ಕಳು ಸತ್ತು. ಯಾರಿಗೆ ಸಸ್ಪೆಂಡ್ ಮಾಡ್ತಾರೆ ಇವರು? ಕಮಿಷನರ್ ಸಸ್ಪೆಂಡ್ ಮಾಡ್ತಾರೆ ಇವರು. ಇವರಿಗೆ ಆಡಳಿತ ನಡೆಸಲಿಕ್ಕೆ ಬರಲ್ಲ ಇವರಿಗೆ. ಅವತ್ತು ಗುಂಡು ಹಾರಿಸಿ ಅವ್ರ ಕಾರ್ಯಕರ್ತ ಸತ್ತನ, ಆ ಗನ್ ಮೇಲಿಂದ ಹೋಗ್ಯದಂದ್ರು FIR ಯಾರ ಮೇಲೆ ಮಾಡ್ತಾರೆ ಇವರು? ಜನಾರ್ದನ್ ರೆಡ್ಡಿ ಮೇಲೆ FIR ಮಾಡ್ತಾರ. ಬಂಧುಗಳೇ, ಅವರು ಇನ್ನೇನು ಬಹಳ ದಿನ ಉಳಿಯೋರಿಲ್ಲ. ಅವ್ರಿಗೆ ಗೊತ್ತಾಗಿಲ್ಲ ಯಾವಾಗ ಬಿಹಾರ್ ಚುನಾವಣೆ ರಿಸಲ್ಟ್ ನೋಡ್ಯಾರ, ನಾವು ಇನ್ನ ಥೋಡೆ ದಿನದವರೇ ಇದ್ದೇವೆ ಅಂತ ಹೇಳಿ ಅವರು ಕಾಯ ಮಾಡ್ಕೊಂಡಾರ. ಥೋಡೆ ದಿನದವರೇ ಯಾರು? ನೀವ್ಯಾರು ಏನು ಚಿಂತೆ ಮಾಡಬೇಡ್ರಿ. ಯಾರೇ ಸಿದ್ದು ಪಾಟೀಲ್ ಮೇಲೆ ಏನಪ್ಪ ಈ ರೀತಿ ಹಲ್ಲೆ ನಡೀಲತ್ತದ, ನಮ್ಮ ಪಾಡೇನಂತ ಹೇಳಿ ಯಾರೊಬ್ಬ ಬೀದರ್ ಜಿಲ್ಲಾ ಬಿಜೆಪಿ ಕಾರ್ಯಕರ್ತ ನೀವು ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ. ಇವತ್ತು ಸಿದ್ದು ಪಾಟೀಲ್ ಸಲುವಾಗಿ ನಾವೆಲ್ಲರೂ ಹೆಂಗ್ ಬಂದಿದ್ದೆವು, ನಿಮ್ಗೆ ಅನ್ಯಾಯ ಆದ್ರೂ ಕೂಡ ನಿಮ್ಮ ಊರಿತನ ನಾವೆಲ್ಲರೂ ಬರ್ತೇವೆ ಅಂತಕ್ಕಂಥ ವಿಶ್ವಾಸ ನಿಮಗಿರಲಿ. ಬಂಧುಗಳೇ, ಈ ನೀಚ ಕಾಂಗ್ರೆಸ್ಸಿನವರು ಬಾಂಗ್ಲಾದೇಶದವರ ದೀಪು ಚಂದ್ರದಾಸ್ ಅಂತಕ್ಕಂಥ ಒಬ್ಬ ಯುವಕ, ಹೊಟ್ಟೆಪಾಡಿಗಾಗಿ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಯುವಕ ಹಾಡ್ ಹಗಲೇ ನಾಯಿ ಹೆಂಗ್ ಹೇಳ್ತಾರಲ್ಲ, ನಾವು ನಾಯಿ ಸತ್ತಾಗ CMCದವ್ರು ತರ್ತಾರಲ್ಲ, ಆ ರೀತಿ ಹೇಳ್ಕೊಂಡು ತಂದ್ರು. ತಾವೆಲ್ಲರೂ ನೋಡಿರಿ, ಗಿಡ ಕಟ್ ಹಾಕರು, ಉರಿ ಹಚ್ಚರು, ಲೈವ್ ಇಟ್ಟರು, ಇಡೀ ಜಗತ್ತೇ ನೋಡಿ ಭಯ ಬೀಳಬೇಕು ಅಂತ ಹೇಳಿ. ಆದ್ರೆ ಒಬ್ಬ ಕಾಂಗ್ರೆಸ್ಸರೇ ತಾಕತ್ತಿದ್ರೆ ನಿಮ್ಮಲ್ಲಿ ಗಂಡದೇ ಇದ್ರು ಅದಕ್ಕೊಬ್ಬರು ನೀವು ವಿರೋಧ ಮಾತಾಡಿಲ್ಲ. ಇವತ್ತು ಅದಕ್ಕೆ ಏನಾರ ವಿರೋಧ ಮಾಡ್ತೀವಲ್ಲ ನಾವು ಭಾರತೀಯ ಜನತಾ ಪಾರ್ಟಿದವರು. ಹಾಗಾಗಿ ಸ್ನೇಹಿತರೆ, ನಾನು ಸಮಸ್ತ ಭಾರತೀಯ ಜನತಾ ಪಾರ್ಟಿಯ ನಿಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ಭೀಮು ಪಾಟೀಲ್ ಅವರೇ, ಈಗ ನೀವು ನಿಮ್ಗೆ ಅವಕಾಶ ಕೊಡ್ತೀವಿ. ನಾವು ಸಾರ್ವಜನಿಕವಾಗಿ ಬಹಿರಂಗವಾಗಿ ಈ ಹುಮ್ನಾಬಾದ್ ಜಾತ್ರೆಕ್ಕಿಂತ ಮೊದಲ ನೀವು ಕ್ಷಮೆ ಕೇಳಿ, ತಪ್ಪಾಗಿರೋ ಅಂತ ಹೇಳಿ ಕ್ಷಮೆ ಕೇಳ್ರಿ. ನಾವು ವಿಚಾರ ಮಾಡ್ತೀವಿ ಮುಂದೆ ಏನ್ ಮಾಡ್ಬೇಕಂತ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿಮ್ಮೆದುರು ನಡೆದದಪ್ಪ ಇದು, ನಿಮ್ಮೆದುರು ಹಲ್ಲೆ ನಡೆದ, ಎಷ್ಟು ಮಂದಿ ಮೇಲೆ FIR ಮಾಡಿದ್ರಿ? ಜನರು ನಿಮ್ಮ ಆಡಳಿತ ಮೇಲೆ ನಂಬಿಕೆ ಹೆಂಗ್ ಬರಬೇಕು? ಒಟ್ಟಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ವೈಫಲ್ಯ, ಪೊಲೀಸ್ ವ್ಯವಸ್ಥೆಯ ವೈಫಲ್ಯ, ಒಂದು ವೇಳೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಲಿದ್ರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತಹ ಹೋರಾಟ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇದೇ ನೆಲದಲ್ಲಿ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಶರಣು ಸಲ್ಗರಣ್ಣವರಿಗೆ. ಈಗ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.
ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.